विशालाय गुणराशये विद्याय शुद्धविद्याय मत्ताय च नमो नमः। नमो विद्या विरक्त्या सद्गुणौ खगराहं वादिराजगुरुं नमो यद्यग्रेवदयाश्रयार्थं। श्रीगुरुभ्यो नमः। ನಾವೆಲ್ಲ ಈ ಸಂಸಾರದಲ್ಲಿ ಇದ್ದೇವೆ. ಸಂಸಾರ ಎನ್ನುವಂಥದ್ದು ಇದು ದುಃಖವೇ. ಸಂಸಾರದಲ್ಲಿ ಸುಖ ಅಂತ ಯಾವ್ಯಾವ ಕಂಡಿದ್ದೀರಾ? ಸುಖ ಅಂತ ಕಂಡದ್ದು ಯಾವುದು? ಸುಖ ಅಲ್ಲ, ಅದು ಶಾಶ್ವತವಾದ ಸುಖ ಅಲ್ಲ. ಸುಖ ಅಂದ್ರೆ ಯಾವುದು ಅಂತ ಕೇಳಿದ್ರೆ, ಆ ಸುಖದಲ್ಲಿ ದುಃಖದ ಸ್ಪರ್ಶವೂ ಇರಬಾರದು. ಎಲ್ಲಿ ದುಃಖದ ಸ್ಪರ್ಶವೂ ಕೂಡ ಇಲ್ವೋ ಅದನ್ನ ಸುಖ ಅಂತ ಕರೀತಾರೆ. ನಾವು ನೀವು ಅನುಭವಿಸುವ ಸುಖ ಅಂತೇನೋ ಈ ಸಂಸಾರದಲ್ಲಿ ಇದೊಂದು ಕ್ಷಣ ಬಂದು ಹೋಗುವಂತಹ ಸುಖ, ಮರು ಕ್ಷಣದಲ್ಲಿ ನಮಗೆ ದುಃಖ ಬರೆಸಿ ಬಿಡ್ತದೆ. ಹಾಗಾಗಿ ಯಾವುದೂ ಕೂಡ ಸಂಸಾರದಲ್ಲಿ ಸಂಸಾರದಲ್ಲಿ ಇರುವಂತಹ ಸುಖ ಅಂತ ಅನಿಸಿಕೊಳ್ಳುವುದಿಲ್ಲ. ಹಾಗಾದ್ರೆ ಶಾಶ್ವತವಾದಂತಹ ದುಃಖದ ಸ್ಪರ್ಶವೇ ಇರುವಂತಹ ಸುಖ ಯಾವುದು ಅಂತ ಕೇಳಿದ್ರೆ ಅದನ್ನು ಮೋಕ್ಷ ಅಂತ ಕರೀತಾರೆ. ನಾವು ಮೋಕ್ಷ ಸಿಗಬೇಕು ಅಂತಾದ್ರೆ ತುಂಬಾ ಪ್ರಯತ್ನ ಪಡಬೇಕು. ನಾವು ಅದೆಲ್ಲ ಸುಲಭವಾಗಿ ಸಿಗುವಂತಹ ಒಂದು ವಸ್ತು ಅಲ್ಲ, ತುಂಬಾ ಕ್ಲೇಶದಾಯಕವಾದಂತಹ ವಸ್ತು. ನೀವು ಕ್ಲೇಶ ಬಿಟ್ರೆ ಸುಖ ಸಿಗುತ್ತೆ. ಅದಕ್ಕೆ ಒಂದು ಉತ್ತಮವಾದ ಪರಿಹಾರವನ್ನು ಹೇಳಿದರು. ಈ ಸಂಸಾರ ಎನ್ನುವಂಥದ್ದು ಒಂದು ದೊಡ್ಡ ಸಮುದ್ರ. ಈ ಸಂಸಾರ ಸಮುದ್ರವನ್ನು ದಾಟಿಕೊಂಡು ಮುಂದಕ್ಕೆ ಹೋಗಬೇಕು. ಸಾಗರವನ್ನು ದಾಟಿ ಮುಂದಕ್ಕೆ ಹೋದಾಗ ಮಾತ್ರ ಆ ಮೋಕ್ಷವೆಂಬ ಸ್ಥಾನ ಸಿಗ್ತದೆ ನಮಗೆ. ಸರಿ, ಹಾಗಾದ್ರೆ ಅದಕ್ಕೆ ಹೇಗೆ ಹೋಗಬೇಕು? ಹೋಗುವ ದಾರಿ ಹೇಗೆ? ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ನಾವು. ಸ್ವಾಮಿ, ನನಗೆ ಸಂಸಾರವನ್ನು ದಾಟಲಿಕ್ಕೆ ಒಂದು ದೊಡ್ಡ ಅನುಗ್ರಹ ಮಾಡು. ಈ ಸಂಸಾರದಲ್ಲಿ ಹೇಗಿದ್ದೇವೆ ಎಂದು ಮೊದಲು ಹೇಳ್ತಾರೆ ವಾದಿರಾಜರು. ನನ್ನ ಪರಿಸ್ಥಿತಿ ಸಂಸಾರದಲ್ಲಿ, ಸಂಸಾರ ಸಾರ ಸಿಂಧೋ ಜನಿ ಮರಣ ಜರಾದು ಉಳಿದಿವಿ ಬಾಧಿತಾನ. ಈ ಒಂದು ಸಂಸಾರ ಎನ್ನುವಂಥದ್ದು ಇದೊಂದು ಅಸಾರವಾದ ಸಮುದ್ರ. ಇಲ್ಲಿ ಏನು ಸಾರ ಇಲ್ಲ. ಸಮುದ್ರದಲ್ಲಿ ಒಂದರ ಮೇಲೆ ಒಂದು ಅಲೆಗಳು ಬರ್ತಾ ಇರ್ತದೆ. ಅದೇ ರೀತಿಯಾಗಿ ಈ ಸಂಸಾರ ಎಂಬ ಸಮುದ್ರದಲ್ಲಿಯೂ ಕೂಡ ಒಂದರ ಮೇಲೆ ಒಂದು ಅಲೆಗಳು ಬರ್ತಾ ಇರ್ತದೆ. ಯಾವುದ ಅಲೆಗಳು ಅಂತ ಹೇಳಿದ್ರೆ ಜನಿ ಮರಣ ಜರ, ಹುಟ್ಟು ಸಾವು ಹಾಗೂ ಉಪ್ಪು ಹೇಳುವಂತಹ ಈ ಅಲೆಗಳು ಒಂದರ ಮೇಲೆ ಒಂದು ಮನುಷ್ಯನಿಗೆ ಬರ್ತಾ ಇರ್ತದೆ. ಇನ್ನು ಸಮುದ್ರದಲ್ಲಿ ಈಜಾಡುವುದು ಬಹಳ ಕಷ್ಟ. ಅದರಲ್ಲಿಯೂ ಕೂಡ ಮೈ ಮೇಲೆ ಏನಾದರೂ ಭಾರ ಕಟ್ಟಿದ್ರೆ, ಭಾರ ಬಿದ್ದರೆ, ನಿಮ್ಮ ಮೈ ಮೇಲೆ ಏನಾದರೂ ಕಲ್ಲನ್ನು ಕಟ್ಟಿ ಹಾಕಿದ್ರೆ ಸಾಮಾನ್ಯವಾದ ಕೆರೆಯಲ್ಲಿ ಇಡ್ಲಿಕ್ಕಾಗುವುದಿಲ್ಲ. ಇನ್ನೇನಾದರೂ ಸಮುದ್ರದಲ್ಲಿ ಇಡ್ಲಿಕ್ಕಾಗ್ತದ? ಖಂಡಿತವಾಗಿಯೂ ಇಡ್ಲಿಕ್ಕಾಗುವುದಿಲ್ಲ. ಅದೇ ರೀತಿಯಾಗಿ ಈ ಸಂಸಾರದ ಸಮುದ್ರದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಮುದ್ರದಲ್ಲಿದ್ದಾಗ ನಮ್ಮ ಮೇಲೆ ಒಂದಷ್ಟು ಭಾರ ಉಂಟು ಅಂತ ಹೇಳ್ತಾ ಇದ್ದಾರೆ. ಯಾವುದಾ ಭಾರ ಅಂತ ಹೇಳಿದ್ರೆ ದಾರ ದಾರ ಆಗಿ ಭಾರ. ಈ ಸಂಸಾರ, ಹೆಂಡತಿ, ಮಕ್ಕಳು, ಬಂಧುಗಳು, ಬಾಂಧವರು, ಈ ಮನೆ, ಇದೆಲ್ಲ ಒಂದಷ್ಟು ಭಾರಗಳು ನಮ್ಮ ಮೇಲೆ. ಈ ಭಾರವನ್ನು ಹೊತ್ತುಕೊಂಡು ಸಂಸಾರ ಸಮುದ್ರದಲ್ಲಿ ನಾವೆಲ್ಲ ಇದ್ದೇವೆ. ಕಿವಿಹ ಸುಖಕರ ಪ್ರೇಮ ಭಾಷೆಯ ನಿಬದ್ಧ. ಮೊದಲೇ ಭಾರವನ್ನು ಹೊತ್ತುಕೊಂಡಿದ್ದೇವೆ. ಕೈಕಾಲು ಕಟ್ಟಿ ಹಾಕಿ ಬಿಟ್ರೆ ಈಜಲಿಕ್ಕಾಗುತ್ತೋ? ಖಂಡಿತವಾಗಿಯೂ ಈಜಲಿಕ್ಕಾಗುವುದಿಲ್ಲ. ಈ ಸಂಸಾರ ಸಮುದ್ರದಲ್ಲಿಯೂ ಕೂಡ ನಮಗೆ ಬಂಧನ ಇದೆ, ಪ್ರೇಮ ಪಾಶ. ನಾನು ನನ್ನದು ಹೇಳುವಂತಹ ಈ ಪ್ರೇಮ ಪಾಶದಿಂದ ನಾವೆಲ್ಲ ಬಂಧಿತರಾಗಿದ್ದೇವೆ. ಪ್ರೇಮ ಭಾಷೆಯ ನಿಬದ್ಧ. ಸರಿ, ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಒಂದು ಸಮುದ್ರ ದಾಟಲಿಕ್ಕೆ ಒಂದು ಉತ್ತಮವಾದ ನೌಕೆ ಸಿಕ್ಕಿದ್ರೆ, ಒಂದು ದೋಣಿ ಸಿಕ್ಕಿದ್ರೆ, ಒಂದು ಹಡಗು ಸಿಕ್ಕಿದ್ರೆ ಸುಲಭವಾಗಿ ನಾವು ಸಮುದ್ರವನ್ನು ದಾಟಬಹುದು. ಎಷ್ಟು ಅಲೆಗಳು ಬರಲಿ, ಎಷ್ಟು ಭಾರ ಇರಲಿ, ಸುಲಭವಾಗಿ ದಾಟಿಕೊಂಡು ಹೋಗ್ಬೋದು. ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆಯ ದೋಣಿಯನ್ನು ಆಶ್ರಯಿಸಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ವಾದರಾಜರು, ಕೃಷ್ಣತ್ವ ಪಾದಬೋಧಂ ಪ್ರದೇಶ. ನಿನ್ನ ಪಾದವೆಂಬ ದೋಣಿಯನ್ನು ಕೃಷ್ಣ ನನಗೆ ಕೊಡು. ಆ ಪಾದವನ್ನು ಆಶ್ರಯಿಸಿಕೊಂಡು ನಾನು ಈ ಸಂಸಾರ ಸಮುದ್ರವನ್ನು ದಾಟ್ತೇನೆ.
ಈ ಪಾದ ಎಂಬ ದೋಣಿ ಎಂತದ್ದು ಅಂತ ಹೇಳಿದ್ರೆ, ಸತ್ಪತಾಗಂ ಸಕೇತು ರಮ್ಯಂ ಕರ್ಮಂತಿ ಗಮ್ಯಂ. ದೋಣಿಯಲ್ಲಿ ಧ್ವಜ ಇದ್ದರೆ ಮಾತ್ರ, ಒಂದು ಒಳ್ಳೆಯ ಬಾವುಟ ಇದ್ದರೆ ಮಾತ್ರ ಅದು ಸರಿಯಾದ ದಿಕ್ಕಿನಲ್ಲಿ ಹೋಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಭಗವಂತನ ಪಾದದಲ್ಲಿಯೂ ಕೂಡ ಧ್ವಜಭದ್ರ ಅಂಕುಶ ರೇಖಾಂಕಿತವಾದ ಅಂತ ಭಗವಂತನ ಪಾದದಲ್ಲಿಯೂ ಕೂಡ ಧ್ವಜ ಚಿಹ್ನೆ ಇದೆ. ಅಂತಹ ಚಿಹ್ನೆಯಿಂದ ಚಿಹ್ನಿತವಾದಂತಹ ಪಾದ ಅದು. ಅಷ್ಟು ಮಾತ್ರವಲ್ಲ, ಯೋಗಿಗಳು ಚಿಂತಿಸುವಂತಹ ಪಾದ, ಯೋಗಿಗಳಿಗೆ ಮಾತ್ರ ಲಭ್ಯವಾದಂತಹ ಪಾದ. ಅಂತಹ ಪಾದವನ್ನ ನನಗೆ ಕೊಡು ಕೃಷ್ಣ ಅಂತ ವಾದಿರಾಜರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ದೇವರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ಪಾದವೆಂಬ ದೋಣಿಯನ್ನು ಕೊಡು, ಈ ಪಾದವೆಂಬ ದೋಣಿಯನ್ನು ಆಶ್ರಯಿಸಿಕೊಂಡು ಸಂಸಾರ ಸಮುದ್ರವನ್ನು ದಾಟ್ತೇನೆ ಅಂತ ಹೀಗೆ ನಾವು ಹೀಗೆ ಈ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆಲ್ಲ ತೋರಿಸಿಕೊಡ್ತಾರೆ. ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ? ಭಗವಂತನ ಆ ಒಂದು ಪಾದವನ್ನು ಆಶ್ರಯಿಸಿದಾಗ ಮಾತ್ರ ಭಗವಂತ ನಮ್ಮನ್ನ ಕೈ ಹಿಡಿದು ಉದ್ಧರಿಸ್ತಾನೆ. ನಾವು ಭಗವಂತನ ಪಾದವನ್ನು ಆಶ್ರಯಿಸಬೇಕು. ದೇವರು ನಮ್ಮ ಕೈ ಹಿಡಿಯಲಿಲ್ಲ ಅಂತ ನಾವು ಒಂದು ಮಾತು ಹೇಳ್ತೇವೆ. ದೇವರು ಯಾಕೆ ನಮ್ಮ ಕೈ ಹಿಡಿಬೇಕು ಅಂತ ಹೇಳಿ, ದೇವರು ಎಂದಿಗೂ ಕೈ ಕೊಡುವವನಲ್ಲ, ಕೈ ಹಿಡಿದು ಉದ್ಧರಿಸುವವನು. ದೇವರು ಕೈ ಹಿಡಿದು ಉದ್ಧರಿಸಬೇಕು ಅಂತಾದ್ರೆ ನಾವು ಮೊದಲು ದೇವರ ಪಾದವನ್ನು ಹಿಡ್ಕೊಳ್ಬೇಕು. ನಾವು ಪಾದ ಹಿಡ್ಕೊಂಡ್ರೆ ಮಾತ್ರ ದೇವರು ನಮ್ಮ ಕೈ ಹಿಡ್ಕೊಳ್ತಾರೆ. ದೇವರೇ ಕೈ ಹಿಡಿಬೇಕು. ನಾವೇ ದೇವರ ಕೈ ಹಿಡಿತೇವೆ ಅಂತಂದ್ರೆ ಅದು ಎಂದೋ ಬಿಟ್ಟು ಹೋಗಬಹುದು. ನೋಡಿ, ಒಂದು ರಸ್ತೆ ದಾಟಬೇಕಾದ್ರೆ ತಾಯಿ ಮಗುವಿನ ಕೈ ಹಿಡ್ಕೊಂಡು ದಾಟ್ತಾಳೆ. ಯಾಕೆ ತಾಯಿಗೆ ಮಗುವಿನ ಕೈ ಹಿಡ್ಕೊಳ್ತಾಳೆ? ಮಗುವಿನ ತಾಯಿಯ ಕೈ ಹಿಡ್ಕೊಳ್ಳಿ. ಮಗು ಆ ಒಂದು ರಸ್ತೆಯನ್ನು ದಾಟಬೇಕಾದ್ರೆ ಮಧ್ಯದಲ್ಲಿ ಕೈ ತಪ್ಪಿಸ್ಕೊಂಡು ಹೋಗೋದು, ಆ ಮಗುವಿಗೆ ಹಾನಿಯಾದರೆ ಮಗುವಿನ ಬುದ್ಧಿ ಬಹಳ ಚಂಚಲವಾದದ್ದು. ಅದೇ ತಾಯಿ ಮಗುವಿನ ಕೈಯನ್ನು ಹಿಡ್ಕೊಂಡ್ರೆ ಎಂದಿಗೂ ಕೂಡ ತಾಯಿ ಆ ತನ್ನ ಮಗುವಿನ ಕೈಯನ್ನು ಬಿಡೋದೇ ಇಲ್ಲ. ಅದೇ ರೀತಿಯಾಗಿ ಭಗವಂತ ನಮ್ಮ ಕೈಯನ್ನು ಹಿಡಿಬೇಕು. ನಮ್ಮ ಕೈಯನ್ನು ಹಿಡಿದ್ರೆ ಅವನು ಎಂದಿಗೂ ನಮ್ಮನ್ನು ಬಿಡೋದಿಲ್ಲ. ಅದೇ ನಾವೇ ಹಿಡ್ಕೊಳ್ತೇವೆ ಅಂತ ಹೋದ್ರೆ ನಮ್ಮ ಮನಸ್ಸು ಅದೊಂದು ರೀತಿಯಾಗಿ ಬಹಳ ಚಂಚಲವಾದ ಮನಸ್ಸು. ಯಾವಾಗ ಬಿಡ್ತೇವೆ ಅಂತ ಹೇಳಿ ಬರುವುದಿಲ್ಲ. ದೇವರ ಪೂಜೆಯನ್ನು ಯಾವಾಗ ಮಾಡ್ತೇವೆ ಅಂತ ಹೇಳಿ ಬರುವುದಿಲ್ಲ. ನಾವು ಮನಸ್ಸಾದ್ರೆ ಮಾಡ್ತೇವೆ, ಇಲ್ಲ ಅಂದ್ರೆ ಬಿಡ್ತೇವೆ. ಹುಷಾರಿಲ್ಲರೆ ಆಗೋದಿಲ್ಲರೆ ಮಾಡ್ಲಿಕ್ಕೆ ಬಿಟ್ಬಿಟ್ಟೆ ನಾನು ಇವತ್ತು. ಹೀಗೆ ನಮಗೆ ಒಂದು ದೇವರ ಬಗ್ಗೆ ಸ್ಥಿರವಾದ ಜ್ಞಾನ ಇಲ್ಲ. ಸ್ಥಿರವಾದ ಆ ಭಗವಂತನನ್ನು ಆರಾಧನೆ ಮಾಡಬೇಕು ಹೇಳುವಂತಹ, ಭಗವಂತನ ಚಿಂತನೆ ಮಾಡಬೇಕು ಹೇಳುವ ಸ್ಥಿರವಾದ ಬುದ್ಧಿ ಇಲ್ಲ. ಹಾಗಾಗಿ ನಾವೇ ಮಾಡ್ತೇವೆ ಅಂತ ಹೊರಟ್ರೆ ಆಗುವುದು. ದೇವರೇ ನನ್ನನ್ನು ಸ್ವೀಕಾರ ಮಾಡು, ನನ್ನ ಕೈ ಹಿಡಿ ಅಂತ ಹೇಳಿ ದೇವರ ಪಾದವನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡಿದಾಗ ಮಾತ್ರ ನಮ್ಮ ಕೈ ಹಿಡಿದು ಭಗವಂತ ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಹೀಗೆ ಮಧುರಾಜರು ಹೀಗೆ ಪ್ರಾರ್ಥನೆ ಮಾಡಿ ಅಂತ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಆ ಭಾಗ್ಯ ನಮಗಾಗಲಿ. ಆ ರೀತಿಯಾಗಿ ನಾವು ದೇವರನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ, ನಾವು ಕಳೆದ 4 ದಿವಸಗಳಿಂದ ಈ ಹುಸೂರಿನ ಸುತ್ತಮುತ್ತನೇ ತಿರುಗ್ತಾ ಇದ್ದೀವಿ. ಈ ಮಾತೃ ಸಂಘದಲ್ಲಿ 3 ದಿವಸ ಪೂಜೆ ಆಯಿತು. ಅವಾಗ ಆಚಾರ್ಯ ಹೇಳಿದ್ರು, ಅವ್ರು ಬಿಟ್ಕೊಳ್ಲಿಕ್ಕೆ ಮನಸ್ಸಿಲ್ಲ, ನಮಗೂ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಾವೀಗ ಹೋಗ್ಲೇಬೇಕಾಗಿದೆ. ಮತ್ತೆ ನಿಮಗೂ ಕೂಡ ಕಾರ್ಯ ಮಾತಾಡಿರುತ್ತೆ, ನಾವಿಲ್ಲೇ ಕೂತ್ಬಿಟ್ರೆ ಕಡೆಗೆ. ಹಾಗಾಗಿ ಬಹಳ ಸಂತೋಷ ಆಗಿದೆ ನಮಗೆ. ಈ 3 ದಿವಸ 4 ದಿವಸಗಳ ಕಾಲ ಗುರುರಾಜ್ ಅವರು ಅವರೆಲ್ಲ ಕೆಲಸಗಳನ್ನು ಬಿಟ್ಟು 4 ದಿವಸ ನಮ್ಮ ಜೊತೆಗೆ ಇದ್ದಾರೆ. ಎಲ್ಲ ಕೆಲಸ ಬದಲಿಟ್ಟು ಅದರಾದ ವಿಶೇಷ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಹುಸೂರಿನಲ್ಲಿ ಅನೇಕ ಜನ ಭಕ್ತರಿದ್ದೀರಿ, ತುಂಬಾ ಶ್ರದ್ಧೆಯಿಂದ ಸೇವೆಯನ್ನು ಮಾಡ್ತಾ ಇದ್ದೀರಿ. ಒಂದು ದಿವಸ ಬಂದಾಗ ಎಲ್ಲ ಜನ ಸೇರ್ತಾರೆ. ಅವರು ಮೊದಲೇ ಬಾರಿ ಬರ್ತಾ ಇದ್ದಾರೆ, ಎಲ್ಲರೂ ಹೋಗೋಣ ಅಂತ ಬರ್ತಾರೆ. ಇನ್ನೆರಡು ದಿವಸ ಇನ್ನು ಹಳೆನ ಉಂಟಂತೆ ಹೋಗೋಣ, 3 ದಿವಸ ಜನವಾಗಿದ್ದಾರೆ. ಶ್ರದ್ಧೆ ಉಂಟು, ದೈವ ಭಕ್ತಿ ಉಂಟು, ಧರ್ಮದಲ್ಲಿ ಶ್ರದ್ಧೆ ಉಂಟು ಅಂತ ನಮಗೆ ಅರ್ಥ ಆಗ್ತದೆ. ಈ ಶ್ರದ್ಧೆ ಇದೇ ರೀತಿಯಾಗಿ ಹರಿಭಕ್ತಿ ನಿರಂತರವಾಗಿ ಇರಲಿ ಎಂದು ಹೇಳಿ ನಾವು ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಭಗವದ್ ಭಕ್ತರಿಗೂ ಕೂಡ ಅದ್ಭುತರಾಜರ ವಾದಿರಾಜರ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.